ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದಂತಹ ನಮ್ಮ ಶಿರಸಿಯ ತಾಯಿ ಮಾರಿಕಾಂಬೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲ ಕಾರ್ಯಕರ್ತರು ಮತ್ತು ಅನೇಕ ಗಣ್ಯರು ಹಿರಿಯರು ಜೊತೆ ಸೇರಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಇನ್ನಷ್ಟು ಹೆಚ್ಚು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ದೇಶವನ್ನು ಇವತ್ತಿಗೆ ಸರಿಯಾಗಿ 12 ವರ್ಷಗಳ ಕಾಲ ಹೇಗೆ ಮುನ್ನಡೆಸಿದ್ದಾರೋ ಇನ್ನಷ್ಟು ದೇಶವನ್ನು ಸುಭಿಕ್ಷೆಯ ರೀತಿಯಲ್ಲಿ ಮುನ್ನಡೆಸೋದಕ್ಕೆ ತಾಯಿ ಆಶೀರ್ವಾದವನ್ನು ಮಾಡಲಿ ಅಂತ ನಾವೆಲ್ಲ ಪ್ರಾರ್ಥಿಸಿದ್ದೇವೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಾಲ 4398 ದಿನಗಳ ಇವತ್ತಿನ ದಿನ, ನಾಳೆ 4399 ದಿನಗಳ ಪ್ರಾರಂಭದ ದಿನ. ಅತ್ಯಂತ ಸುದೀರ್ಘವಾಗಿ ದೇಶದ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸಿದಂಥವರು ನರೇಂದ್ರ ಮೋದಿಜಿ. ಗುಜರಾತಿನ ಮುಖ್ಯಮಂತ್ರಿಯಾಗಿ ಮತ್ತು ಈಗ ದೇಶದ ಪ್ರಧಾನಿಯಾಗಿ ಒಂದೂ ದಿನ ರಜೆ ತೆಗೆದುಕೊಳ್ಳದೆ ದೇಶ ಸೇವೆಗಾಗಿ, ಜನಸೇವೆಗಾಗಿ ತಮ್ಮನ್ನು ಸಮರ್ಪಿಸಿ ಇವತ್ತಿಗೆ 12 ವರ್ಷವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಭಗವಂತ ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಡಬೇಕು. ದೇಶ ಹೇಗೆ ಒಂದು ಐತಿಹಾಸಿಕವಾದಂಥ ಸಾಧನೆಯನ್ನು ಕಳೆದ 12 ವರ್ಷದಲ್ಲಿ ಮಾಡಿದೆಯೋ, ಸ್ವಾತಂತ್ರ್ಯ ನಂತರದ 60-70 ವರ್ಷದಲ್ಲಿ ಮಾಡಲಿಕ್ಕಾಗದೇ ಇರೋದನ್ನು ಮೋದಿಜಿಯವರು 12 ವರ್ಷದಲ್ಲಿ ಏನು ದೇಶದ ಪ್ರಗತಿಯನ್ನು ಮಾಡಿ ತೋರಿಸಿದ್ದಾರೋ, ನಮ್ಮ ದೇಶ ಎಷ್ಟು ಬಲಿಷ್ಠ ದೇಶ ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೇವೋ, ಅಭಿವೃದ್ಧಿಯ ಪಥವಾದಂಥ ದೇಶ ಭಾರತ ಅನ್ನೋದನ್ನು ತೋರಿಸಿದ್ದೇವೋ, ಬಡವರಿಗೆ ಬೇಕಾದಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ನೀಡಿ ಅವರನ್ನು ಬಡತನ ರೇಖೆಗಿಂತ ಮೇಲೆತ್ತುವ ಪ್ರಯತ್ನ ಮಾಡಿದ್ದೇವೆ. ವಿಶೇಷವಾಗಿ ಗಡಿಗಳ ರಕ್ಷಣೆಯಲ್ಲಿ ಭಯೋತ್ಪಾದಕತೆಯನ್ನು ಹತ್ತಿಕ್ಕೋದಕ್ಕೆ ಬೇಕಾದಂತಹ ಹಲವು ವೈವಿಧ್ಯಮಯವಾದ ಕಾರ್ಯಕ್ರಮಗಳ ಮೂಲಕ ದೇಶವನ್ನು ಒಂದು ಸಮರ್ಥ, ಸದೃಢ ದೇಶವನ್ನಾಗಿ, ಬಲಿಷ್ಠ ದೇಶವನ್ನಾಗಿ, ಅಭಿವೃದ್ಧಿಯ ಪರವಾದ ದೇಶವನ್ನಾಗಿ ನರೇಂದ್ರ ಮೋದಿಜಿಯವರು ಭಾರತವನ್ನು ರೂಪಿಸಿದ್ದಾರೆ. ಅವರು ಈ 12 ವರ್ಷದ ಈ ಅವಧಿ ನಮ್ಮ ಭಾರತಕ್ಕೆ ಒಂದು ಹೊಸ ಬೆಳಕನ್ನು, ಹೊಸ ವಿಶ್ವಾಸವನ್ನು ನೀಡಿರುವಂತಹ ವರ್ಷಗಳು, ದಿನಗಳು. ಹಾಗಾಗಿ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ದೇವರಲ್ಲಿ ಪ್ರಾರ್ಥಿಸ್ಕೊಂಡಿದ್ದೇವೆ, ತಾಯಿಯಲ್ಲಿ ಪ್ರಾರ್ಥಿಸ್ಕೊಂಡಿದ್ದೇವೆ. ನಮ್ಮ 2047ರ ವಿಕಸಿತ ಭಾರತದ ಕನಸನ್ನು ನನಸು ಮಾಡೋದಕ್ಕೆ ಬೇಕಾದಂತಹ ಶಕ್ತಿಯನ್ನು ಪ್ರಧಾನಿಯವರಿಗೆ ನೀಡಲಿ, ಆಯುಷ್ಯ ಆರೋಗ್ಯವನ್ನು ನೀಡಲಿ, ದೇಶದ ಜನತೆಗೆ ವಿಕಸಿತ ಭಾರತದ ನಿರ್ಮಾಣಕ್ಕೆ ಸಂಕಲ್ಪಿತರಾಗುವಂಥ ಶಕ್ತಿಯನ್ನು ಕೊಟ್ಟು ಮುನ್ನಡೆಸೋದಕ್ಕೆ ತಾಯಿ ಆಶೀರ್ವಾದ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದೇವೆ.